ಕೇರಳಗೆ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು ಅಂತ ನೀವೇ ಅಲ್ಲ, ತುಂಬಾ ಜನ ಟ್ರೈ ಮಾಡ್ತಾರೆ. ಹೌದು, ಇದು ನೋಡಿ ಮಲಯಾಳಂ ಕಂಪ್ಲೀಟ್ ಆಗಿ ಆಯ್ತಾ. ಇದರದು ಬುಕ್ ಕೂಡ ತೋರಿಸ್ತೀನಿ. ಇದು ಮಲಯಾಳ ಯಂತ್ರ ಸ್ಥಾಪನೆ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ವಿಡಿಯೋಲ್ ತೋರಿಸ್ತೀನಿ ನಾನು. ಮಲಯಾಳ ಯಂತ್ರ ಸ್ಥಾಪನೆ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಎಂತ ಸಮಸ್ಯೆ ಇದ್ರೂನು ಬಗೆಹರಿಯತ್ತೆ. ಯಾಕೆ ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ, ಈ ಒಂದು ಶೀಟ್ ಏನಿದೆ ಇದನ್ನ ಶುದ್ಧಿ ಮಾಡ್ತೀವಿ. ಅದಾದ್ಮೇಲೆ ಇದನ್ನ ಶುದ್ಧಿ ಮಾಡ್ತೀವಿ. ಶುದ್ಧಿ ಬೇರೆ, ಸಿದ್ಧಿ ಮಾಡ್ತೀವಿ. ಅದಾದ್ಮೇಲೆ ಇದರಲ್ಲಿ ಸ್ಥಾಪನೆ ಮಾಡೋ ಒಂದೊಂದು ಮಂತ್ರ, ಯಂತ್ರ, ಒಂದೊಂದು ಬೀಜಾಕ್ಷರಗಳು ಕೂಡ ನಾವು ಮೊದ್ಲೇ ಸಿದ್ಧಿ ಮಾಡ್ಕೊಂಡಿರ್ತೀವಿ, ಗೊತ್ತಾಯ್ತಾ. ಸಿದ್ಧಿ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಕರೆಕ್ಟ್ ಪಿಕ್ಚರ್ ಏನಿದೆ ಅದು ಡ್ರಾ ಮಾಡಿ ಅದ್ರೊಳಗಡೆ ಸಣ್ಣ 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 ಸಣ್ಣದಾದ ಬೀಜಾಕ್ಷರಗಳು. ಅದು ಅರ್ಥ ಆಗೋದಿಲ್ಲ, ಬೇಗ ನೋಡಿದ್ರೆ ಅರ್ಥ ಆಗಲ್ಲ ನೋಡಿ, ಅರ್ಥ ಆಗಲ್ಲ. ಆ ರೀತಿ ಸ್ಥಾಪನೆ ಮಾಡಿ ಇದಾದ್ಮೇಲೆ ಇದನ್ನ ಮತ್ತೆ ಶುದ್ಧಿ ಮಾಡ್ತೀವಿ. ಬರ್ದಿರೋದ್ರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಅದೆಲ್ಲ ಶುದ್ಧಿ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ಅದಕ್ಕೆ ಪಂಚಾಮೃತಾಭಿಷೇಕ, ಜಲನಿವಾಸ, ಧಾನ್ಯ ನಿವಾಸ, ಪುಷ್ಪ ನಿವಾಸ ಅಂತ ಒಂದು ದೇವಸ್ಥಾನಕ್ಕೆ ಏನೆಲ್ಲ ಮಾಡ್ತೀವೋ ಅಷ್ಟೆಲ್ಲ ಇದಕ್ಕೆ ಮಾಡ್ತೀವಿ. ಇದೆಲ್ಲ ಮಾಡಿ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ಮಂತ್ರ ಇರುತ್ತೆ, ಅದನ್ನ 108 ಸರಿ ಜಪ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಮೂಲ ಮಂತ್ರ ಇರುತ್ತೆ, ಯಂತ್ರಗಾಯತ್ರಿ, ಮಂತ್ರಗಾಯತ್ರಿ, ತಂತ್ರಗಾಯತ್ರಿ, ಆಯ್ತಾ. ಅದ್ರ ಜೊತೆಲಿ ಪ್ರಾಣ ಪ್ರತಿಷ್ಠೆ ಬೀಜಾಕ್ಷರಗಳು ಕೂಡ ಇದರಲ್ಲಿ ಸ್ವಯಂ ಸ್ಥಾಪನೆ ಆಗಿರುತ್ತೆ. ಮಲಯಾಳದಲ್ಲಿ ಬೇರೆ ಯಾವ್ದ್ರಲ್ಲೂ ಸ್ವಯಂ ಸ್ಥಾಪನೆ ಆಗಿರೋದು. ಅದು ಕೂಡ ಆದ್ಮೇಲೆ ಏನ್ ಮಾಡ್ತೀವಿ, ಇದಕ್ಕೆ ಶ್ರೀಚಕ್ರ ಬಂದ್ಬಿಟ್ಟು ಯಂತ್ರ ರಾಜ. ಈ ಒಂದು ಶ್ರೀಚಕ್ರ ಯಾವುದೇ ಯಂತ್ರಗಳಾಗ್ಲಿ ಹುಟ್ಟಿರೋದು ಶ್ರೀಚಕ್ರದಲ್ಲಿ. ಆ ಒಂದು ಪೂಜೆ ಇದಕ್ಕೆ ಮಾಡ್ತೀವಿ. ಇದನ್ನ ಆ ಒಂದು ಶ್ರೀಚಕ್ರ ತ್ರಿಪುರ ಸುಂದರಿ ಮುಂದೆ ಇಟ್ಟು ಶ್ರೀಚಕ್ರನ ಇದರಲ್ಲಿ ಆವಾಹನೆ ಮಾಡಿ ಅದಕ್ಕೆ ಇದೇ ಶ್ರೀಚಕ್ರ ಅಂತ ಹೇಳಿ ಇದಕ್ಕೆ ಪೂಜೆ ಮಾಡಿ. ಆಗ ಯಾವುದೇ ಕಾರಣಕ್ಕೂ ಇದನ್ನ ಇನ್ಯಾರು ಹೊಡಿಯಕ್ಕಾಗಲ್ಲ. ವರ್ಷದಲ್ಲಿ 365 ದಿನಗಳು ಏನಿದಾವೆ ಗೌರ್ಮೆಂಟ್ಗೆ ಹಾಲಿಡೇ ಇರುತ್ತೆ, ಆದ್ರೆ ಇದಕ್ಕೆ ಹಾಲಿಡೇ ಇರಲ್ಲ. ಯಾಕಂದ್ರೆ 365 ದೇವತೆಗಳು ಇರ್ತಾರೆ ಶ್ರೀಚಕ್ರದಲ್ಲಿ. ಅವ್ರನ್ನೆಲ್ಲರನ್ನು ಆವಾಹನೆ ಮಾಡಿ ಇದ್ರಲ್ಲಿ ಸ್ಥಾಪನೆ ಮಾಡ್ಬಿಡ್ತೀವಿ. ಹೇಳಿ ಯಾವ ಕಡೆಯಿಂದ ಫೇಲಿಯರ್ ಆಗುತ್ತೆ? ಚಾನ್ಸೇ ಇಲ್ಲ. ಆ ರೀತಿ ನಾನ್ ಮಾಡುವಂತದ್ದು ನನಗೆ ಅಷ್ಟೊಂದು ನಂಬಿಕೆ, ನನ್ಗೆ ಅಷ್ಟೊಂದು ಪ್ರೀತಿ. ಇದನ್ನ ಮಾಡ್ಬೇಕಾದ್ರು ಇದ್ರ ಬಗ್ಗೆ ಹೇಳ್ಬೇಕಾದ್ರು ಎಷ್ಟ್ ಸರಿ ಹೇಳಿದ್ರು ನನ್ಗೆ ಅಷ್ಟೇ ಸಂತೋಷ. ಯಾವ್ದೇ ವಿಡಿಯೋ ನೋಡಿ ನಂದು ಅಷ್ಟು ನಗ್ನಗ್ತಾ ಹೃದಯದಿಂದ ಮಾತಾಡಿರ್ತೀನಿ. ನನಗೆ ಅದ್ ಅನ್ಸಿದ್ರೇನೆ, ಹೌದು, ಆ ಹೃದಯದಿಂದ ಮಾತಾಡಿದ್ರೇನೆ, ನನಗೆ ಹೇಳಿದ್ರೇನೆ, ಹೇಳ್ಬೇಕು ಅನ್ಸಿದ್ರೇನೆ ನಾನು ವಿಡಿಯೋ ಮಾಡೋದಿಲ್ಲ ಅಂದ್ರೆ ವಿಡಿಯೋ ಮಾಡೋದಿಲ್ಲ. ಆತರ ಲಕ್ಷಾಂತರ ವಿಡಿಯೋಗಳಿದಾವೆ, ಲಕ್ಷಾಂತರ ಜನ ಮಾಡ್ತಾ ಇದಾರೆ, ಲಕ್ಷಾಂತರ ಜನ ಒಳ್ಳೇದ್ ಮಾಡೋರಿದ್ದಾರೆ, ಕೆಟ್ಟದ್ ಮಾಡೋರಿದ್ದಾರೆ, ಮಾಡ್ದೀವಂತ ತೋರ್ಸ್ಕೊಳ್ಳೋರು ಇದ್ದಾರೆ. ಇದು ನನ್ಗೆ ತುಂಬಾ ಸಂತೋಷವಾದ ವಿಚಾರ ಇದನ್ನ ಮಾಡೋದಿಕ್ಕೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.